ಪಪ್ಪ ಕಣೋ ಏನಾಗಲ್ಲ ಪಪ್ಪಗೆ ಏನೋ ಪಪ್ಪ ಅಲ್ಲ ಚೆನ್ನಾಗಿ ಕುಡಿಸ್ಕೊಳ್ತಾ ಇದ್ದೀನಿ ಇಷ್ಟು. ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೆ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ, ಆದರೆ ಬೆಳಿಗ್ಗೆ ರೋಟಿನ ತೋರ್ಸೋಕ್ಕಾಗಲ್ಲ. ಬೆಳಿಗ್ಗೆ ಪುಳಿಯೋಗರೆ ಮಾಡ್ಕೊಂಡು ಈಗ ಪಾಲಕ್ ಸೊಪ್ಪಿಂದ ಪಪ್ಪು ಸಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಸಾಂಬಾರು ಕೂಡ ರೆಡಿ ಮಾಡ್ಕೊಬೇಕು. ಅದು ಹೇಗೆ ಮಾಡ್ತೀನಿ ಅದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ಬ್ಲಾಗ್ನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಿಮಗೇನೋ ಬ್ಲಾಗ್ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಹೋಗಿ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆ ನಿಮಗೆ ಬ್ಲಾಗ್ ಯಾವ ರೀತಿ ಬರ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ. ಬನ್ನಿ ಇವತ್ತಿನ ರೋಟಿನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್. ಸೊಪ್ಪನ್ನ ನಾನು ಕುಕ್ಕರಲ್ಲೇ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಿಂಪಲಾಗಿ ಕುಕ್ಕರಲ್ಲಿ ಬೇಗ ಕೂಡ ಈ ಸಾಂಬಾರನ್ನ ಮಾಡ್ಕೊಬೋದು. ಏನಾದರೂ ಊರಿಗೆ ಹೋದಾಗ ಅಥವಾ ಬೇಗ ಮನೆಗೆ ಬಂದು ಅಡುಗೆ ಮಾಡ್ಕೊಬೇಕು ಅಂದಾಗ ಈ ರೀತಿ ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ. ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು. ಯಾವ ರೀತಿ ಅಂತ ಕೂಡ ತೋರಿಸ್ತೀನಿ. ಆಂಧ್ರ ಸ್ಟೈಲ್ ಪಪ್ಪು ಸಾರು ಅಂತಲೇ ಫೇಮಸ್ಸು. ಆದರೆ ಪಾಲಕ್ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ. ಮೊದಲಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ಲೈಡಾಗಿ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದು ಗೋಲ್ಡನ್ ಕಲರ್ ಬಂದಮೇಲೆ ಟೊಮೊಟೊ ಕೂಡ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡ್ಬೋದು ನೀವು ಯಾವ ರೀತಿ ಮಿಕ್ಸ್ ಆಗ್ತಾಯಿದೆ ಅಂತ. ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿನ ಕರ್ಕೊಬೇಕು. ತದನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಟೊಮೊಟೊ ಹಾಕ್ಕೊಂಡು ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ. ತದನಂತರ ಪಾಲಕ್ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು. ಕೆಲವರು ತುಂಬ ದಪ್ಪನ ಹೆಚ್ಕೊಂಡ್ಬಿಡ್ತಾರೆ. ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಪಾಲಕ್ ಸೊಪ್ಪ. ಆವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಸೊಪ್ಪು ಅಂತೇಳಿ. ಆವಾಗ ಚೆನ್ನಾಗಿ ಎಣ್ಣೆಯಲ್ಲೇ ಕಂದ್ರು ಬಿಡುತ್ತೆ ಅಂತ. ನೋಡಿ ಈ ರೀತಿ ಚೆನ್ನಾಗಿ ಟೊಮೊಟೊ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿರಬೇಕು. ತದನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಒಂದು ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಪಾಲಕ್ ಸೊಪ್ಪನ್ನ. ನೋಡಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ತಿದ್ದೆ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಎಣ್ಣೆ ಕುದಿಯೋ ಥರ ಎಣ್ಣೆ ಕೆಳಗಡೆ ಹೋಗಿ ನೀರು ಸ್ವಲ್ಪ ಮೇಲ್ಗಡೆ ಬರೋ ಥರ, ಅಂದರೆ ಪಾಲಕ್ ಸೊಪ್ಪನ್ನ ತೊಳೆದಿಟ್ಟಿರ್ತೀವಲ್ಲ ಅದು ನೀರು ಬಿಡುತ್ತೆ ಪಾಲಕ್ ಸೊಪ್ಪು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತದನಂತರ ಬೇಳೆ ಕೂಡ ತೊಳೆದಿಟ್ಟಿದೆ. ಒಂದು ಅರ್ಧ ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ. 1/4 ಬೌಲಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಬೇಳೆ ಮತ್ತು ಹೆಸರುಬೇಳೆ ಕೂಡ ತೊಗೊಬೋದು. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತದನಂತರ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಹಾಕ್ಕೊಳ್ತಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಪಾಲಕ್ ಸೊಪ್ಪು ಆದಮೇಲೆ ಹಾಕ್ಕೊಬೋದು. ನಾನು ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡು ಮಾಡ್ಕೊತಿದ್ದೀನಿ. ತದನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಖಾರಕ್ಕೆ ಹಾಕ್ಕೊಬೋದು. ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಖಾರ ಜಾಸ್ತಿ ತಿಂತೀರ ಅಂದರೆ ಇನ್ನೂ ಸ್ವಲ್ಪ ಕೂಡ ಹಾಕ್ಕೊಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಕಾದ್ರೆ ನೀವು ಗರಂ ಮಸಾಲ ಪುಡಿ ಕೂಡ ಸ್ಕಿಪ್ ಮಾಡ್ಕೊಬೋದು, ಯಾಕಂದರೆ ಸಾಂಬಾರು ಪುಡಿ ಹಾಕ್ಕೊಂಡಿರ್ತೀರಲ್ವ. ಹಾಗಾಗಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಪ್ರಮಾಣ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 3/4 ಚಮಚಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸಿಂಪಲ್ಲಾಗಿ ನೀವು ಹುಳಿ ಟೊಮೊಟೊ ಹಾಕ್ಕೊಂಡ್ರೆ ಹುಣಸೆಹಣ್ಣು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಿಮಗೇನಾದರೂ ಬೇಕು ಅನಿಸಿದ್ರೆ ಹುಣಸೆಹಣ್ಣು ಕೂಡ ಹಾಕ್ಕೊಬೋದು. ಇನ್ನೇನು ವಿಜಿಲ್ ಕುಕ್ಕರ ಮುಚ್ಚಿಟ್ಟೆ. ಅಷ್ಟರೊಳಗೆ ನಮ್ಮ ಪಾಪು ಬಂದುಬಿಟ್ಟು ಅಡುಗೆ ಮಾಡ್ತಿದ್ನಲ್ವ, ಹಾಗಾಗಿ ಅಮ್ಮ ನಾನು ಕ್ಯಾರೆಟ್ ಹೆಚ್ಕೊಡು ಅಂದರು. ಮಕ್ಕಳಿಗೆ ಈ ರೀತಿಯೆಲ್ಲ ಹಸಿ ತರಕಾರಿ ಕೊಡಬೇಕು. ತುಂಬ ಪ್ರೋಟೀನ್ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ ಕ್ಯಾರೆಟಲ್ಲಿ. ಹಾಗಾಗಿ ವೀಕಲ್ಲಿ 2 ಟೈಮ್ಸ್ ಅಂತೂ ಹಸಿ ಕ್ಯಾರೆಟ್ ಕೊಡ್ತೀನಿ, ಅಥವಾ ಬೇಯಿಸ್ಬಿಟ್ಟು ಅದನ್ನು ಒಂಥರ ರೆಸಿಪಿ ರೀತಿ ಮಾಡಿ ಕೂಡ ಅವ್ರಿಗೆ ತಿನ್ನಿಸ್ತೀನಿ. ಅವರು ಕೂಡ ಅಷ್ಟೇ ಆಟಾಡ್ತಾಯಿದ್ರು. ಟಿ ವಿ ನೋಡ್ಕೊಳ್ತಾ ಆಟಾಡೋಕ್ಕೆ ಕೂಡ ಬಿಟ್ಟಿದ್ದೆ, ಯಾಕಂದರೆ ಕ್ಯಾರೆಟ್ ಕೊಟ್ಟಿದ್ದನಲ್ವ ತಿನ್ಕೊಂತ ಕೂತ್ಕೊಂಡಿದ್ರು. ನೋಡಿ ಇದು 4 ರಿಂದ 5 ವಿಷಲ್ನ ಹೊಡೆಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿರಬೇಕು ಬೇಳೆ, ಹೆಸರುಬೇಳೆ, ಅದ್ರ ಜೊತೆಗೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದುತ್ತೆ. ನಿಮ್ಮ ಮನೇಲಿ ಬೇಕಾದ್ರೆ ಮಸಿ ಹಾಕೋಳಿದ್ರೆ ಚೆನ್ನಾಗಿ ಮಸ್ಕೊಬೋದು. ನಾನು ಸಾಂಬಾರು ಕೈ ಆಡಿದ್ನಲ್ವ ಅದೇ ಸ್ಪೂನಲ್ಲೇ ಚೆನ್ನಾಗಿ ಬೇಳೆನ ಸ್ಮ್ಯಾಶ್ ರೀತಿ ಮಸ್ಕೊಳ್ತಿದ್ದೀನಿ. ನಿಮ್ಮ ಮನೇಲಿ ಮಸಿ ಹಾಕ್ಕೊಳ್ಳಿದ್ರೆ ಅದ್ರಾಗೆ ಮಸ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಬೇಳೆ, ಹೆಸರುಬೇಳೆ, ಸೊಪ್ಪು, ಹಾಗೆ ಹಾಕಿರುವಂಥ ಟೊಮೊಟೊ, ಈರುಳ್ಳಿ ಕೂಡ ನೋಡಿ ಯಾವ ರೀತಿ ಬೆಂದಿದೆ ಅಂತ. ಈಗ ಒಗ್ಗರಣೆಗೆ ಅಂತ ನಾನು 2 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಅಥವಾ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಕೂಡ ಹಾಕ್ಕೊಬೋದು. ಇದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು
ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿದ್ದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಬೋದು. ಸದ್ಯ ಕರ್ಬೇವಿನ ಸೊಪ್ಪು ಇರಲಿಲ್ಲ, ಮನೇಲಿ ಏನು ಐಟಮ್ಸ್ ಇದೆಯೋ ಅದನ್ನೇ ಹಾಕಿಬಿಟ್ಟು ಮಾಡ್ಕೊಳ್ತಿದ್ದೀನಿ. ಹೆಲ್ತಿ ಕೂಡ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿನಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ, ಕಬ್ಬಿನಾಂಶ ಇರುತ್ತೆ. ಬ್ಲಡ್ ಕಮ್ಮಿ ಆದರೆ ಜಾಸ್ತಿ ಕೂಡ ಮಾಡುತ್ತೆ, ಹಿಮೋಗ್ಲೋಬಿನ್ ಕೂಡ ಹೆಚ್ಚಿಗೆ ಮಾಡುತ್ತೆ. ತದನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುತ್ತೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಅದು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಲೆ ಫ್ರೈ ಮಾಡ್ಕೊಳ್ತಿದ್ದೀನಿ. ತದನಂತರ ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಒಂದಷ್ಟು ಚೆನ್ನಾಗಿ ಅದು ರೋಸ್ಟ್ ಆಗೋವರೆಗೂ ಬಿಟ್ಟಿದ್ದೀನಿ. ತದನಂತರ ಅದಕ್ಕೆ ಚೆನ್ನಾಗಿ ಮಸ್ತಿರುವಂತಹ ಸೊಪ್ಪು ಮತ್ತು ಕಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೊಂದು 2 ನಿಮಿಷ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ಚೆನ್ನಾಗಿ ಮಸ್ತಿದ್ನಲ್ವ ಸೊಪ್ಪಿನ ಸಾರು ಚೆನ್ನಾಗಿ ಬೇಳೆ ಎಲ್ಲ ಮಸಿಯೋ ರೀತಿ ಆಗಿರಬೇಕು. ಆ ರೀತಿ ಆದಮೇಲೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನಿಮಗೇನಾದರೂ ಖಾರ ಅಥವಾ ಉಪ್ಪು ಕಮ್ಮಿ ಆದರೆ ಇದೊಂದು ಕುದಿ ಬಂದಮೇಲೆ ಟೇಸ್ಟ್ ಕೂಡ ನೋಡ್ಕೊಬೋದು. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಷ್ಟೇ ತಿಕ್ಕಾಗಿ ಕೂಡ ಇದೆ ಸಾಂಬಾರು. ಸಿಂಪಲ್ಲಾಗಿ ಈ ರೀತಿ ಮನೇಲೆ ಪಪ್ಪು ಸಾರು ಮಾಡ್ಕೊಳ್ಳಿ, ತುಂಬ ಈಸಿ ಕೂಡ, ಬೇಗ ಕೂಡ ಆಗುತ್ತೆ. ಇನ್ನೇನು ಸಾಂಬಾರು ಮಾಡಿದ ಮೇಲೆ ವೀಡಿಯೋ ಮಾಡ್ಕೊಳ್ತಾ ಇಲ್ಲಿ ಅರ್ಧ ಇರೋ ಕೆಲಸ ಹಾಗೆ ಬಿಟ್ಬಿಟ್ಟಿದೆ. ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಎಲ್ಲ ತೊಳಿತಾ ಇದ್ದೀನಿ. ಯಾಕಂದರೆ ಪಾಪು ಇದನ್ನಲ್ವ, ಹಾಗಾಗಿ ಸಖತ್ ಕೀಟ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಆಮೇಲೆ ಅದಕ್ಕೆ ಅವನ್ನ ಕೂಡ ಮಲಗಿಸ್ಕೊಬೇಕು. ಹಾಗಾಗಿ ಎಲ್ಲ ಕೆಲಸ ಮುಗಿಸಿದ್ರೆ ಬೇಗ ಆಗುತ್ತೆ ಅಂತೇಳಿ ಕೆಳಗಡೆ ಮನೆ ಪಾಪು ಕೂಡ ಬಂದಿದ್ಲು, ಅವಳ ಜೊತೆ ಆಟಾಡ್ತಾ ಇದ್ದ ನಮ್ಮ ಪಾಪು. ಹಾಗಾಗಿ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಊಟ ಕೂಡ ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು, ಅಂದರೆ ಎಷ್ಟು ತಿಕ್ಕ ಕೂಡ ಇದೆ. ಬಿಸಿ ಅನ್ನ ಜೊತೆಗೆ ಬಿಸಿ ಸಾರು ಹಾಕ್ಕೊಂಡು ಊಟ ಮಾಡಿದರೆ ರುಚಿನೇ ಬೇರೆ ಇರುತ್ತೆ. ತುಂಬ ಚೆನ್ನಾಗಿ ಬಂತು. ಇದಕ್ಕೆ ಸೈಡಿಗೆ ಏನಾದರೂ ಕೂಡ ಮಾಡ್ಕೊಬೋದು ನೀವು. ಹಾಗೆ ನನ್ನ ಹಸ್ಬೆಂಡ್ಗೆ ಟೈಫಾಯ್ಡ್ ಆಗಿತ್ತು, ಹಾಗಾಗಿ ಹಾಸ್ಪಿಟಲಿಗೆ ಕರ್ಕೊಂಬಂದಿದ್ದೀವಿ. ತುಂಬ ಸುಸ್ತಾಗಿಬಿಟ್ಟಿತ್ತು ಅವ್ರಿಗೆ. ಹಾಗಾಗಿ ಟ್ರಿಪ್ ಹಾಕ್ತೀನಿ ಅಂತ ಹೇಳಿದರು ಅಂತೇಳಿ ತೊಗೊಂಡು ಹೋಗೋಕ್ಕೆ ಅಂತ ಬಂದ್ವಿ. ಅವ್ರ ಪಪ್ಪಂಗೆ ಟ್ರಿಪ್ ಹಾಕ್ತಿದ್ರೆ ನಮ್ಮ ಪಾಪ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅಮ್ಮ ಪಪ್ಪಗೆ ಅದು ಮಾಡಿಬಿಡ ಅಂತ ಹೇಳಿ ಅಂತೇಳಿ. ಆದರೆ ಏನು ಮಾಡೋದು, ತುಂಬ ಹುಷಾರಿಲ್ಲ ಹಸ್ಬೆಂಡು. ಅದಕ್ಕೆ 4 to 5 ಡೇಸ್ ಮನೇಲೇ ಇದ್ರು ಲೀವ್ ಹಾಕ್ಕೊಂಡು. ಹಾಗಾಗಿ ಟೈಫಾಯ್ಡ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಟ್ರಿಪ್ ಆಗ್ತಾಯಿದ್ರು. ನಮ್ಮ ಪಾಪ ಅದನ್ನು ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅಮ್ಮ ಬೇಡ ಅಂತ ಹೇಳು ಅಮ್ಮ ಅಂತೇಳಿ. ಪಪ್ಪಂಗೆ ಹುಷಾರಿಲ್ಲ ಪಾಪು, ಏನೂ ಆಗಲ್ಲ ಬಿಡು ಅಂತ ನಮ್ಗೆ ಸಮಾಧಾನ ಮಾಡ್ತಾ ಇದ್ದೆ. ನೋಡಿ, ಸುಮಾರು ಹೊತ್ತಿಗೆ ಅಳ್ತಾಯಿದ್ರು ನಮ್ಮ ಪಾಪು ಅಂತೂ. ಪಪ್ಪ ಬಾ ನೀನು ಬೇಡ ಅಂತ. ಅದು ವಾಯ್ಸ್ ಕ್ಲಿಪ್ಪಿಂಗ್ಸ್ಗಳಿಗೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ವಾಯ್ಸ್ ಓವರೇ ಕೊಡ್ತಿದ್ದೀನಿ. ಅವ್ನು ಕೇಳತ್ತಂಗೆ ಬಿಡಲ್ಲ ಈಗ, ಪಪ್ಪ ಕೇಳು ಅಂತ ಕರ್ಕೊಂಡ್ಬಂದ್ವಿ. ಸಖತ್ ಬೇಜಾರಾಯಿತು. ಫಸ್ಟ್ ಟೈಮ್ ಅವ್ರಿಗೆ ಈ ರೀತಿ ಹುಷಾರಿಲ್ಲದ ರೀತಿ ಆಗಿದ್ದು, ಹಾಗಾಗಿ ನನಗೆ ಸಖತ್ ಬೇಜಾರಾಗ್ತಿದ್ವು. ನಮ್ಮ ಪಾಪ ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಮ್ಮ ಪಾಪ ಅಂತ ಅಮ್ಮ ಅಲ್ಲಿರೋದು ಬೇಡ, ಬಾ ಹೋಗೋಣ ಮನೆಗೆ ಪಪ್ಪ ಕರ್ಕೊಂಡು ಅಂತ ತುಂಬ ಹಠ ಮಾಡ್ತಿದ್ದಾರೆ. ನೋಡ್ಬೋದು ನೀವು. ಹಾಂ ಏನು ಪಪ್ಪಗೆ ಇಂಜೆಕ್ಷನ್ ಮಾಡ್ಯಾರ? ಏನಾಗಲ್ಲ, ಇದೆ ಪಪ್ಪಗೆ ಏನಾಗಲ್ಲ. ಏನು ಮಾಡ್ಬೇಕು, ತೆಗಿಬೇಕಾ? ಮತ್ತೆ ಏನು ಹಾಂ ಬೇಡ ಪಪ್ಪಗೆ ಬೇಡವಾ? ತೆಗಿಯೋಣ, ನಾನು ಹೇಳ್ತೀನಿ, ಡಾಕ್ಟ್ರಿಗೆ ಹೇಳ್ತೀನ. ಹೇಳ್ತೀನಿ ತೆಗಿಯಕ್ಕ. ಅಲ್ಲ ರೀತಿ ಹಠ ಮಾಡ್ತಿದ್ವು. ಅಮ್ಮ ಮನೆಗೆ ಹೋಗೋಣ ಬಾ ಪಪ್ಪಂಗದ ತೆಗಿಯಕ್ಕೆ ಹೇಳೋ ಡಾಕ್ಟರ್ಗೆ ಅಂತೇಳಿ ತುಂಬ ಹಠ ಮಾಡ್ತಿದ್ರು. ಅಂದರೆ ಹೊರಗಡೆ ಹೋಗೋಣಪ್ಪ, ಅಲ್ಲಿ ಡ್ರಿಪ್ ಬಾಟಲ್ ಹಾಕಿದ್ರಲ್ವ, ಅದು ನೋಡಿ ಅಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಹಾಗಾಗಿ ಹೇಗೋ ಸಮಾಧಾನ ಮಾಡ್ತಿದ್ದೆ. ಅವ್ರಿಗೆ ಹುಷಾರಿದ್ರೆ ಸಾಕಪ್ಪ ಅಂತಿದ್ದೆ ನಾನಂತೂ. ಸರಿ ಡ್ರಿಪ್ಪೆಲ್ಲ ಹಾಕಿಸ್ಕೊಂಡು ಮನೆಗೆ ಬಂದು ಒಂದು ಗ್ಲಾಸ್ ಟೀ ಕಾಸ್ಕೊಟ್ಟೆ. ಹಾಗೆ ಟೀ ಬಿಸ್ಕೆಟ್ ಇರಬೇಕು. ನನಗಂತೂ ಕಂಪಲ್ಸರಿ ಟೀ ಆರ್ ಕಾಫಿ ಇರಲೇಬೇಕು, ಇಲ್ಲಿದ್ರೆ ನನಗೇನೋ ಒಂಥರ ರಿಲೀಫೇ ಅನಿಸಲ್ಲ ಮನೇಲಿ. ಹಾಗಾಗಿ ಬಂದ ತಕ್ಷಣ ಟೀ ಕೂಡ ಕಾಸ್ಕೊಂಡೆ. ಟೀ ಕಾಸ್ಕೊಂಡು ಬಿಸ್ಕೆಟ್ ಕೂಡ ತಿಂದ್ಕೊಂಡೆ. ನೈಟ್ ಅಡುಗೆಗೆ ಅಂತೇಳಿ ಸಿಂಪಲ್ಲಾಗಿ ಮೂಲಂಗಿ ತುರ್ದು ಪಲ್ಯ ಮಾಡೋಣ, ಹಾಗೆ ಅದ್ರ ಜೊತೆ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಮೂಲಂಗಿ ಕೂಡ ಅಷ್ಟೇ ತುರ್ದು ಇಟ್ಕೊಂಡಿದ್ದೀನಿ. ಅದು ಒಗ್ಗರಣೆಗೆ ಅಂತ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ನಾನೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಾದ ನಂತರ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸಿಡಿಬೇಕು ಸಾಸಿವೆ ಜೀರಿಗೆ. ತದನಂತರ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊಬೋದು, ಹೆಲ್ತಿ ಕೂಡ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಅದರಲ್ಲಿ ಊರಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ರೊಟ್ಟಿ ಅಥವಾ ಚಪಾತಿಗೆ ಒಳ್ಳೆ ಕಾಂಬಿನೇಷನು. ಬೇಕಾದರೆ ಅನ್ನ ಜೊತೆಗೆ ಹಾಗೆ ನೆಂಚ್ಕೊಂಡು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಳ್ಳೆ ಉಪ್ಪಿಟ್ಟು, ರವೆ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವಲ್ವ, ಅದೇ ರೀತಿ ಟೇಸ್ಟ್ ಇರುತ್ತೆ. ಅಂದರೆ ಅಷ್ಟು ಚೆನ್ನಾಗಿರುತ್ತೆ ರವೆ ಉಪ್ಪಿಟ್ಟಿಗಿಂತ. ತುಂಬ ಕೂಡ ಒಳ್ಳೆಯದು ಹೆಲ್ತಿಗೆ.
ಕಾನ್ಸ್ಟಿಪ್ಯೂಷನ್ಗೆಲ್ಲ ತುಂಬ ಒಳ್ಳೆಯದು ಮೂಲಂಗಿ. ಹಾಗಾಗಿ ಮೂಲಂಗಿ ತೂಲ್ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಬೇಕಿದ್ರೆ ಈ ಪಲ್ಯನ ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು. ತುಂಬ ಹೆಲ್ತಿ ಕೂಡ ಬೆನಿಫಿಟ್ಸ್ ಇರುತ್ತೆ ಈ ಪಲ್ಯದಿಂದ. ಆದರೆ ಬೇಗ ಕೂಡ ಆಗುತ್ತೆ. ಬೇಗ ಮಾಡ್ಕೊಬೇಕು ಅಂದರೆ ಈ ರೀತಿ ಸಿಂಪಲ್ ಪಲ್ಯ ಮಾಡ್ಕೊಬೇಕು. ಯಾಕಂದರೆ ಹಸ್ಬೆಂಡ್ ಕೂಡ ಹುಷಾರಿರಲಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ಹಾಗಾಗಿ ಬೇಗ ಆಗುತ್ತೆ. ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಅವ್ರಿಗೂ ಅಷ್ಟು ಫೀಲ್ ಅನಿಸಲ್ಲ ಅಂಥೇಳಿ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆಬೇಳೆ ಕೂಡ ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಕರಿಬೇವಿನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋಲ್ಲ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಅಂದರೆ ಎಣ್ಣೆಯಲ್ಲೇ ಖಾರ ಬಿಡುತ್ತೆ ಹಸಿಮೆಣ್ಸಿನ್ಕಾಯಿ, ಅಲ್ಲಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ತದನಂತರ ಈರುಳ್ಳಿ ಹಾಕ್ಕೊಂಡು ಇದು ಅಷ್ಟೇ ಗೋಲ್ಡನ್ ಕಲರ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಸ್ವಲ್ಪ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ. ತದನಂತರ ನೀವು ತಿರಿದಿಟ್ಕೊಂಡಿರುವಂಥ ಮೂಲಂಗಿನ ಕೂಡ ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ಈ ಪಲ್ಯ. ಬೇಗ ಕೂಡ ಆಗುತ್ತೆ. ಹಾಗೆ ಇದೇ ರೀತಿ ಕೂಡ ಬೀಟ್ರೂಟ್ ಪಲ್ಯ ಕೂಡ ಮಾಡ್ಕೊಬೋದು. ಅದು ಕೂಡ ಅಷ್ಟೇ. ಪಾಪುಗಂತೂ ನಾನು ವೀಕಲ್ಲಿ 2 ಟೈಮ್ಸ್ ಈ ರೀತಿ ಪಲ್ಯ ಎಲ್ಲ ಮಾಡಿಕೊಡ್ತೀನಿ, ಅಥವಾ ಜ್ಯೂಸ್ ರೀತಿ ಕೂಡ ಮಾಡ್ತೀನಿ, ಮೂಲಂಗಿ ಜ್ಯೂಸ್ ರೀತಿ. ಅದು ಕೂಡ ಅವ್ರಿಗಿಷ್ಟ. ನೆಕ್ಸ್ಟ್ ಟೈಮ್ ನಾನು ಮೂಲಂಗಿ ಜ್ಯೂಸ್ ಮಾಡಿದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ತುರಿದಿಟ್ಕೊಂಡಿರುವಂಥ ಮೂಲಂಗಿನ ಹಾಕ್ಕೊಳ್ತಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕಿರಿ ಇದು. ಅಂದರೆ ಎಣ್ಣೆಲೇ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಯಾವುದೇ ರೀತಿ ನೀರನ್ನು ಅಥವಾ ಏನೂ ಮಿಕ್ಸ್ ಮಾಡ್ಕೊಬಾರ್ದು. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಒಳ್ಳೆ ಉಪ್ಪಿಟ್ಟು ರೀತಿ ಆಗಿರುತ್ತೆ, ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ಲೇಟ್ ಮುಚ್ಚಿ ಒಂದು 5ರಿಂದ 10 ನಿಮಿಷ ಬಿಡಬೇಕು. ಅದು ಚೆನ್ನಾಗಿ ಸ್ಟೀಮ್ ಥರ ಆಗುತ್ತೆ. ಯಾಕಂದರೆ ನೀರು ಬಿಡುತ್ತೆ ಮೂಲಂಗಿ ತುರಿದು ಚೆನ್ನಾಗಿ ಹಿಂಡಿದ್ದೀನಿ ನೀರನ್ನ ಕೂಡ, ಆದರೂ ಸ್ವಲ್ಪ ಸ್ಟೀಮ್ ರೀತಿ ಆಗುತ್ತೆ. ತದನಂತರ ಇದಕ್ಕೆ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಬೋದು. ಬೇಕಾದರೆ ನಿಮ್ಗೆ ಏನಾದರೂ ಟೇಸ್ಟಿಯಾಗಿ ಬೇಕು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಕೂಡ ಹಾಕ್ಕೊಬೋದು. ನಾನು ಅದ್ಯಾವುದೂ ಇನ್ಕ್ಲೂಡ್ ಮಾಡಿಲ್ಲ, ಜಸ್ಟ್ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಚಪಾತಿ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಪಲ್ಯ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ತುಂಬ ಇಷ್ಟ, ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಊರಲ್ಲೂ ಅಷ್ಟೇ ಕಂಪಲ್ಸರಿ ವಾರದಾಗ 2-3 ಸರಿ ಈ ರೀತಿ ಪಲ್ಯ ಮಾಡ್ತಾರೆ ಊರ ಕಡೆ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ನೀರನ್ನು ಕೂಡ ಮಿಕ್ಸ್ ಮಾಡಿಲ್ಲ. ಬೇಕಾದ್ರೆ ನೀವು ಇದಕ್ಕೆ ನಿಮ್ಗೆ ಹುಳಿ ಬೇಕು ಅನಿಸಿದರೆ ನೀವು ನಿಂಬೆಹಣ್ಣು ಕೂಡ ಹಿಂಡ್ಕೊಬೋದು, ಅಥವಾ ಟೊಮೊಟೊ ಹಾಕೋದನ್ನು ಅಷ್ಟೊಂದು ರುಚಿ ಇರೋಲ್ಲ. ಹಾಗಾಗಿ ನಾನು ಟೊಮೊಟೊನ ಹಾಕ್ಕೊಳ್ತಿಲ್ಲ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಮೂಲಂಗಿ ತುರಿದು ಮಾಡಿರುವಂಥ ಮೂಲಂಗಿ ಪಲ್ಯ ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸು ಅಷ್ಟು ಸಖತ್ತಾಯಿತು. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಳ್ತಿದ್ದೀನಿ. ಲೇಯರ್ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಪಾಪು ಅಂದರೆ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾನೆ, ಮಾಡೋಕ್ಕೆ ಬಿಡ್ತಿಲ್ಲ. ಅಮ್ಮ ನಾನು ಮಾಡ್ತೀನಿ ಅಂತಿದ್ರು. ಹಾಗಾಗಿ ಅವ್ರನ್ನ ಹೇಗೋ ಸಮಾಧಾನ ಮಾಡಿ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ಲೇಯರ್ ಚಪಾತಿ ಮಾಡೋಕ್ಕೆ ತೋರ್ಸೋಕ್ಕಾಗ್ತಾಯಿಲ್ಲ. ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಎಣ್ಣೆ ಹಾಕ್ಕೊಂಬಿಟ್ಟು ಮರ್ಚಿ ಟ್ರಯಾಂಗಲ್ ಶೇಪಲ್ಲಿ ಮರ್ಚಿ ಉತ್ಕೊಳ್ತಾಣ ಅಂತ ರೆಡಿ ಮಾಡ್ಕೊಂಡೆ. ನಮ್ಮ ಪಾಪು ಅಂತೂ ನಿಜವಾಗ್ಲೂ ಎಣ್ಣೆ ಚಪಾತಿ ಮಾಡೋಣ ಅಂದ್ಕೊಂಡ್ರೆ ಬಿಡ್ತಾನೆ ಇಲ್ಲ ಅವರು. ನನ್ನ ಹಸ್ಬೆಂಡ್ಗೆ ಎಣ್ಣೆ ನಾರ್ಮಲ್ ಚಪಾತಿ ಮಾಡ್ಕೊಡ್ತೀನಿ, ನಮ್ಗೆ ಮಾತ್ರ ಎಣ್ಣೆ ಚಪಾತಿ ಮಾಡ್ಕೊಡ್ತೀನಿ. ತುಂಬ ಸಿಂಪಲ್ ರೆಸಿಪೀಸ್ಗಳನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.